ಹಾಯ್ ಹಲೋ ನಮಸ್ಕಾರ. ನನ್ನ HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಅಂದ್ರೆ ಏನೋ ಗೃಹ ಜ್ಯೋತಿ ಅಂತ ಮಾಡಿಸ್ಬೇಕಂತೆ ಎಲ್ಲಾರು ಎದುರಿಸ್ತಾರ 30 ನೀನ್ ಓದ್ಲಿಲ್ಲ ನಾನು ಏನ್ ಮಾಡ್ಬೇಕಾಗಿತ್ತು ಅಂತವ ಏನ್ ಮಾಡ್ಬೇಕಿತ್ತು. ಈ ಹೊಸ ಅಪ್ಡೇಟ್ಗಳೆಲ್ಲ ತಂದು ನಮ್ಮ ಪಾಡು ನಾಯಿ ಪಾಡಾಗಿದೆ. ಹಾಗೆ ಹೋಟೆಲಲ್ಲಿ ಟಿಫನ್ ಮಾಡಿದ್ವಿ ಅಮ್ಮ ನಾನು. ನಿಜ ಆಗ್ತಾ ಇಲ್ಲ ಅಂತ ಹೊಟ್ಟೆ ಎಲ್ಲ ಉಬ್ಬಿಸ್ಕೊಂಡಂಗೆ ಆಗ್ತಾ ಇದೆ. ಹೆಂಗ್ ಊಟ ತಿನ್ನೋತ ಗೊತ್ತಲ್ಲ 3 ಹೊತ್ತು ಹೋಟ್ಲುಟವ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ನಂಬಿ ಮಗಳು. ಹಾಯ್ ಮಾಡಿ, ಹಾಯ್ ಸೇ ಹಾಯ್ ಹಾಯ್ ಮಾಡಿ. ನಾಚ್ಕೋತಿದ್ದಾಳೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮಮ್ಮಿ 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 ಎಲ್ಲಿ ಹೋದೆ ಮಮ್ಮಿ ನನ್ನ ಬಿಟ್ಟು ನೀವು? ಬನ್ನಿ 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 ಗೈಸ್, ನಮ್ಮಮ್ಮ ಸೇಮ್ ಟಾಪ್ ಹಾಕಿದ್ದಾವೆ ಅಂತ ಏನು ಅನ್ಕೋಬೇಡಿ. ಬಿಕಾಸ್ ಲಾಸ್ಟ್ ಶಾಪಿಂಗ್ ಹೋದಾಗ ಟಾಪ್ ತಗೋಬರೋಕ್ಕೆ ಅಂತ ಹೋದ್ವಿ. ಬಟ್ ಕಲರ್ ಇಷ್ಟ ಆದರೆ ಸೈಜ್ ಇಷ್ಟ ಆದರೆ ಕಲರು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಒಂದು 4-5 ಟಾಪು. ಅದು ಬರೋವರೆಗೂ ನಮ್ಮಮ್ಮ ಇದೊಂದೇ ಟಾಪ್ ಹಾಕೊಳ್ಳುತ್ತೆ ಅಲ್ವೇನಮ್ಮ? ಇದೆ ಅಲ್ವೇನಮ್ಮ? ಒಂದು ಎಸ್ ಅಮ್ಮ. ಬೆಳಗ್ಗೆನೆ ಹೊಂಡಿಸ್ಕೊಂಡು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀಮ್ಮ? ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ 8:30-9 ಗಂಟೆ ಆಗಿದೆ ಅಷ್ಟೇ. ಎಲ್ಲಿ ಓದ್ತಾ ಇದೀವಿ ಅಂದ್ರೆ ಏನೋ ಗೃಹ ಜ್ಯೋತಿ ಅಂತ ಮಾಡಿಸ್ಬೇಕಂತೆ ಎಲ್ಲಾರು ಎದುರಿಸ್ತಾರ 30ಕ್ಕೆ ಲಾಸ್ಟ್ ಅಂತ. ಇವತ್ತು 28 ಡೇಟು. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನನ್ನ ಮಗಳನ್ನ. ನನಗೆ ಗೊತ್ತಾಗಲ್ಲ ಅಂತವ. ನಾನು ಹಣೆ ನಂಗೆ ನನ್ನಂಗೆ ಆಗಿದ್ದು. ನೀನು ಏನ್ ಮಾಡ್ಬೇಕಾಯ್ತು ಮಗ? ಒಂಚೂರು ನಿಮ್ಮ ಅಮ್ಮ ಓದ್ಸಿರೋ ಓದಿಗೆ ಒಂಚೂರು ಎಲ್ಲ ತಿಳ್ಕೊಂಡು ಗೊತ್ತಿಲ್ದೇ ಇದ್ದದ್ ಕೇಳ್ಕೊಂಡು ಮಾಡ್ಕೊಡ್ತೀಯ. ನಮ್ಮಂಗೆ ಅಬ್ಬೇಟಾಗಿದ್ರೆ ಏನ್ ಮಾಡ್ತಾ ಇದ್ದೆ? ನೀವ್ ಹೇಳ್ಬೇಕು, ನಾನು ಓದ್ಲಿಲ್ಲ ಅಂತ ನೀವೇ. ನೀನ್ ಓದ್ಲಿಲ್ಲ ನಾವೇ ನೋಡು. ಸಾರಿ, ನೀನ್ ಓದ್ಲಿಲ್ಲ ನಾನು ಏನ್ ಮಾಡ್ಬೇಕಾಗಿತ್ತು ಅಂತವ. ಏನ್ ಮಾಡ್ಬೇಕಿತ್ತು? ಅದಕ್ಕೆ ಅದ್ ಮಾಡಿಸ್ಕೆ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ನನ್ನ ಮಗ. ಲಾಸ್ಟ್ ಓಟಿಂದು ಎಲೆಕ್ಷನ್ ಮಾಡ್ಸಕಂತೂ ನಾವಮ್ಮ ಕೇಳಿ ದಿವಸ ತಲೆ ತಿನ್ಬಿಡ ಸುಮ್ನಿವಮ್ಮ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈಗ ಎಲೆಕ್ಷನ್ ಇಂದೆಲ್ಲ ಮಾಡಿಸ್ಕೊಟ್ಟೆ. ಅದೆಲ್ಲ 2002 ಬರೋಣ ಅಂತ ಗಾಯ್ಸ್ ನೋಡಿ ಗಾಯ್ಸ್, ನಮ್ಮಮ್ಮ ಗಾಯ್ಸ್ ಅಂತ ಐತೆ. ರಾಗಿ ಹಿಟ್ಟು ಮಿಲ್ಲಿಗೆ ಹಾಕ್ಸ್ಕೊ ಬರೋಣ ಅಂತ ನಮಗೆ. ಅಂಡ್ ಇವತ್ತು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಮ್ಮಂಗೆ ರೊಟ್ಟಿ ತಿನ್ನಂಗಾಗಿದೆಯಂತೆ. ರೊಟ್ಟಿಗೆ ಲಾಸ್ಟ್ ಟೈಮ್ ಚಿಕನ್ ಚಾಪ್ಸ್ ಮಾಡಿದ್ದೆ. ಸೊ ಅದೇ ತರ ಚಿಕನ್ ಚಾಪ್ಸ್ ಮಾಡ್ಬೇಕಂತೆ. ಹೂವಿಂದ ಸೊಪ್ಪು ಕೂಡ ತಂದಿದ್ದೀನಿ. ಸೊಪ್ಪಿನ ಸಾಂಬಾರು ಮಾಡಿ, ಚಿಕನ್ ರೋಸ್ಟ್ ಮಾಡಿ, ರಾಗಿ ರೊಟ್ಟಿ ಹಾಕಬೇಕು. ಬಟ್ ಈಗ ಟೈಮ್ ಆಗಿದೆ ಅಲ್ಲ, ಅಂದಿಗೆ ಹೋಗ್ತಾ ಯಾವುದಾದ್ರೂ ಒಂದು ಹೋಟೆಲಲ್ಲಿ ಸಿಂಪಲ್ಲಾಗಿ ಇಡ್ಲಿ ವಡೆನೋ ಏನಾದರೂ ತಿನ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಅದೆಲ್ಲ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆಂದರೆ ಯಾವಾಗಲೂ ಮನೆ ಫುಡ್ಡೇ ತಿನ್ನಬೇಕು, ಒಳ್ಳೇದು. ಬಟ್ ಟೈಮ್ ಸಾಲಲ್ಲ. ತುಂಬಾ ತಿಂಗಳುಗಳಾಯ್ತು ಹೋಟ್ಲಲ್ಲಿ ತಿಂದು. ಎಸ್, ಈಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಮಕ್ಕಳಿಗೆ ಅಜ್ಜಿ ಕೊಡಿಸಿರೋ ಹೊಸ ಜಗ್ಗಿನ ಕೊಂಡು ಹೋಗ್ತಾ ಇದ್ದೀನಿ. ಕುಂಕುಮ ಇಕ್ಕು ಅಂತ ಕುಂಕುಮ ಇಕ್ಕಿಸ್ಕೊಳತ್ತಿದೆ. ಈ ಯಾವುದ್ಯಾವುದೋ ಹೊಸ ಅಪ್ಡೇಟ್ಗಳು ತಂದುಬಿಟ್ಟು ನಮ್ಮ ಪಾಡಂತೂ ನಾಯಿ ಪಾಡಾಗಿದೆ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹೋಗಿ ಹುಡುಕಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಂಬರೋ ಅಷ್ಟರೊಳಗೆ ಒಳ್ಳೆ ಫಜೀತಿಯಾಗಿ ಹೋಗ್ಬಿಟ್ಟಿದ್ಯಪ್ಪ. ಇದೆಲ್ಲ ಮುಗಿಸೋಷ್ಟರೊಳಗೆ 1 ಅವರ್ ಆಗೋಯ್ತು. ಸೊ ಹೊಟ್ಟೆ ತುಂಬ ತಾಳ ಆಗ್ತಾಯಿತ್ತು ಅಂದ್ಬಿಟ್ಟು ಅಲ್ಲೇ ಹತ್ತಿರದಲ್ಲಿದ್ದು ಒಂದು ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ವಿ. ತೊಗೊಂಡಿದ್ದು ಇಡ್ಲಿ ವಡೆ ದೋಸೆ ಅಷ್ಟೇ. ಏನಾಯ್ತಿದ್ರು ರಾಯಲ್ ಆಗಿ ತಿನ್ಬೇಕು. ಥ್ಯಾಂಕ್ ಯು. ಸುಮ್ನೆ ಟೆನ್ಷನ್ ಮಾಡ್ಬಿಡ, ತಿನ್ನು ಸರಿಯಾಗಿ. ಹೋಟ್ಲಲ್ಲಿ ಕರ್ಕೊಂಡೋಗಿ ನನ್ನ ಮಗಳು ಎದ್ದದು ಬೆಣ್ಣೆಕಾಲಿ ಇಡ್ಲಿ ವಡೆ ಕೊಡ್ಸಿದ್ಲು ನನ್ನ ಮೊಮ್ಮಗಳು. ನಾನು ಮನೆ ಊಟ ಬಿಟ್ಟ ಮೇಲಲ್ಲ ಮಗ ತಿನ್ನಕ್ ಹಾಕಲ್ಲ. ತಂಗ್ ಸರಿ ಒಂಥರ ಹೊಟ್ಟೆ ಉಬ್ರಿಸ್ಕೊಂಡಂಗ ಆಗೈತೆ. ಒಂಥರ ಏನೋ ಒಂಥರ ನಮ್ಮ ಮನೆ ಊಟ ರಾಗಿ ರೊಟ್ಟಿ, ಮುದ್ದೆ, ಚಪಾತಿ, ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು ಇಂಥವೇ ಚಂದ. ಆ್ಯಕ್ಚುಲಿ ಏನು ಗೊತ್ತಾ, ನನಗೂ ಹೊರಗಡೆ ಊಟ ಆಗ್ತಾ ಇರಲಿಲ್ಲ. ಬಟ್ ಎಮರ್ಜೆನ್ಸಿ ಇವತ್ತು ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು ಅಂತ ಹೇಳಿಬಿಟ್ಟು ಹೋಟೆಲ್ಗೆ ಹೋದ್ವಿ. ಆ್ಯಕ್ಚುಲಿ ಫುಡ್ ಚೆನ್ನಾಗಿತ್ತು. ಆ ಹೋಟೆಲ್ ಹೆಸರನ್ನ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಫುಡ್ ಚೆನ್ನಾಗಿತ್ತು. ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಅಂದರೆ ಹೇಳ್ತಾರಲ್ವ ಹೋಟೆಲಲ್ಲಿ ಇಡ್ಲಿ ನಾವು ಮನೇಲಿ ಹಾಕ್ತೀವಿ, ಆದ್ರೂ ದೋಸೆ, ಸಾಂಬಾರು ಎಲ್ಲದಕ್ಕೂ ಟೇಸ್ಟಿಂಗ್ ಪೌಡರು ಮತ್ತು ಏನು
ಏನೇನೋ ಸೋಡಾ ಎಲ್ಲ ಹಾಕ್ತವಲ್ಲ ಆಗ್ತಾನೆ ಇಲ್ಲ, ಒಂಥರ ಸುಸ್ತಾದಂಗೆ ಆಗ್ತದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೊದಲೆಲ್ಲ ಹೋಟ್ಲಿಗೆ ಹೋಗೋದು ಅಂದ್ರೆ ಎಷ್ಟು ಖುಷಿ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಖುಷಿ ಆಗೋದು ಹೋಟ್ಲಲ್ಲಿ ಊಟ ಮಾಡೋಕ್ಕೆ. ಇವಾಗ ಹೆಂಗಾಗಿದೆ ಅಂದರೆ ನಿಜ ಬೇಡಪ್ಪ ಹೋಟ್ಲು ಊಟ ಅನ್ನಿಸ್ಬಿಟ್ಟಿದೆ. ಹೊಟ್ಟೆ ಎಲ್ಲ ಉಬ್ಬಿಸ್ಕೊಂಡಾಗಿದೆ. ತಿನ್ನೋದೇನೋ ತಿಂದ್ಬಿಟ್ವಿ, ನಾವು ಹೊಟ್ಟೆ ಹಸ್ವಿಗೆ ಒಂದು 4-5 ಗುಕ್ ತಿಂದ್ವಿ. ಅದಾದಮೇಲೆ ಸ್ಟಾರ್ಟ್ ಆಯಿತು, ಅಲ್ಲಿಂದನೇ ಅಂತ ತೆಗಿ ಸುಸ್ತಾಯಿದ್ವಿ. ಇದನ್ನು ನೋಡಿದ್ರೆ ಪಾಪ ನಮ್ಮ ಮನೆಯವ್ರು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅವು ಪ್ರತಿದಿನ 3 ಹೊತ್ತು ಹೋಟೆಲಲ್ಲೇ ತಿಂತೇವೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಮನೆಗೆ ಬಂದರೂ ಅಷ್ಟೇ ಒಂದು 2 ಗುಕ್ ಬಾಯಿಗೆ ಇಟ್ಟಿದ ತಕ್ಷಣ ತೇಗಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಾನು ಬೈತಾ ಇರ್ತೀನಿ, ಯಾಕಂಗೆ ತೇಗ್ತೀವ, ಊಟನೇ ಮಾಡಿಲ್ಲ ಅಂತ. ಬಟ್ ಇವಾಗ ನನಗೆ ಅರ್ಥ ಆಗ್ತದೆ, ಹೋಟೆಲ್ ಊಟಕ್ಕೆ ಅಡ್ಜಸ್ಟ್ ಆಗಿ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಹೋಟ್ಲು ಸವಾಸ ಬೇಡ ಅನ್ನಿಸ್ತು. ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಗಿತ್ತು ಅನಿಸುತ್ತೆ ಹೋಟೆಲ್ಗೆ ಹೋಗಿ ಊಟಕ್ಕೆ ತಿಂಡಿಗೆ. ಇವತ್ತು ಹೋಗಿದ್ದು ಆಗಲಿಲ್ಲ, ಇನ್ನು ಹೋಗಲ್ಲ, ಸದ್ಯಕ್ಕೆ ಹೋಗಲ್ಲ. ಏನಾದರೂ ಎಮರ್ಜೆನ್ಸಿ ಈಗೆಲ್ಲೋ ಔಟ್ಸೈಡ್ ಹೊರಗಡೆ ಹೋಗಿರ್ತೀವಿ, ಆವಾಗ ನಾವು ಮನೆ ಊಟನೇ ಬೇಕು ಅಂದರೆ ಆಗಲ್ಲ, ಆವಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಮ್ಮ ಹೋಗಿದ್ದ ಕೆಲಸ ಆಯಿತಾ? ಕೆಲಸ ಆಯ್ತು, ಖುಷಿ ಆಯ್ತು. ನನಗೆ ಗೊತ್ತಿರ್ಲಿಲ್ಲ ಎಲ್ಲ ನೀನು ನಂಗೆ ಅವ್ರ ನಂಬರ್ ಕೇಳ್ತಾವ್ರೆ, ಕಿವಿಯಾಗ ಕೇಳಕ ವಯಸ್ಸದ ಕಿವಿ ಓದ್ತವೆ, ಕಣ್ಣು ಮಗಿ. ಆಮೇಲೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನೀವು ಗೃಹಲಕ್ಷ್ಮಿದಾಗಿರ್ಬೋದು, ಗೃಹ ಜ್ಯೋತಿದಾಗಿರ್ಬೋದು, ಈಗ ಏನೆಲ್ಲ ಅಪ್ಲಿಕೇಶನ್ ಬಂದಿದೆ ಅದನ್ನು ಫಿಲಪ್ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ನೋಡಿ. ಬಿಕಾಸ್ ಯಾಕೆಂದರೆ ನಮ್ಮದು ಬಂದು BPL ಕಾರ್ಡು, ಅವರು ಮಿಸ್ ಆಗಲಿ APL ಅಂತ ಹೇಳಿ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋಕ್ಕೆ ಹೋಗ್ತಿದ್ರು. ಬಟ್ ನಾನು ಅಲ್ಲಿ ಸ್ಕ್ರೀನ್ ನೋಡ್ತಾ ಇದ್ದಿದ್ದರಿಂದ ಸರ್ ನಮ್ಮದು APL ಅಲ್ಲ BPL ಅಂತ ಇನ್ಫಾರ್ಮ್ ಮಾಡಿದೆ. ನಮ್ಮಮ್ಮ ಅದನ್ನೇ ಏನೋ ಹೇಳ್ತಿತ್ತು, ಏನಮ್ಮ ಅಂದಲ್ಲ. ಅದೇ APL BPL ನನಗೆ ಗೊತ್ತಿಲ್ಲ, ನಿನಗೆ ಕೇಳಿಸ್ತು. ನನ್ನ ಮಗಳಿಗೆ ಕೇಳಿಸೋತ್ತಿಗೆ ಇದೆ, ಅದೆಲ್ಲ ಕೇಳಿಸಿದ್ದಲ್ಲ, ನೋಡಿದ್ದು. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಸಣ್ಣ ಅಕ್ಷರ, ತುಂಬ ಸಣ್ಣ ಅಕ್ಷರ ಕಾಣಲ್ಲ. ಅವ್ರು ಮೊಬೈಲ್ ಸ್ಕ್ರೀನಲ್ಲಿ ಅಪ್ಡೇಟ್ ಮಾಡ್ತಾಯಿದ್ವು. ಇನ್ಫಾರ್ಮ್ ಮಾಡಿದ್ಮೇಲೆ ಕರೆಕ್ಟ್ ಮಾಡಿದ್ವು. ಸೊ ನೀವೇನಾದರೂ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಏನಾದರೂ ಅಪ್ಡೇಟ್ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳು, ಫೋಟೋನು ತಕ್ಕೋತಾರೆ ಅಂತ ಹೇಳು. ಯಾವೆಲ್ಲ ಗೃಹ ಜ್ಯೋತಿ ಮಾಡ್ತಾ ಇದೀವ ಓಕೆ, ಅವ್ರಿಗೆ ನನ್ನ ಮಗಳು ಮಾಡ್ಸಕ್ ಕರ್ಕೊಂಡು ಹೋಗಿದ್ಲು. ಅಲ್ಲಿಗೆ ಆಧಾರ್ ಕಾರ್ಡು, ವೋಟಿಂಗ್ ಲಿಸ್ಟು, ಮತ್ತೆ ಅಗ್ರಿಮೆಂಟ್, ಮನೆದು ಅಗ್ರಿಮೆಂಟ್ ಪತ್ರ, ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಇನ್ನೊಂದೇನು ಇದು ರೇಷನ್ ಕಾರ್ಡ್ ಇಷ್ಟು ತಗೊಂಡೋಗ್ಬೇಕು. ಏನಾರು ಏನೋ ಅಮೌಂಟ್ ಕಟ್ತಾರಲ್ಲ, ಅದು ಕಟ್ತಾ ಇದೆ, ಟ್ಯಾಕ್ಸ್ ಏನಾದ್ರು ಕಟ್ತಾರೆ, ಪಾನ್ ಕಾರ್ಡ್ ಕೇಳ್ತಾರೆ. ಜನ ರಶ್ ಇರ್ತಾರೆ, ಕ್ಯೂ ಅಲ್ಲಿ ನಿಂತ್ಕೋಬೇಕು. ಬೇಗ ಹೋದ್ರೆ ಬೇಗ ಮಾಡಿಸ್ಕೊ ಬರ್ಬೋದು. ಎಲ್ಲ ಮಾಡಿಸಿ ಫ್ರೆಂಡ್ಸ್. ಓಕೆ, ಈಗ ನಾವುಗಳೆಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ, ಸೊ ಮಾಡಿಸ್ಲೇಬೇಕು. ಸ್ವಂತ ಮನೆಯವರಾದರೆ ತೊಂದರೆ ಇಲ್ಲ. ಸೊ ಯಾವೆಲ್ಲ ಗೃಹ ಜ್ಯೋತಿ ಮಾಡಿಸ್ಬೇಕು ಅಂತಿದ್ದೀವ ಮಾಡಿಸ್ಕೊಳ್ಳಿ. ಆ್ಯಂಡ್ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿಗೆ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ಫೈನಲಿ ಇವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನ ಪಾಪುನ ಮನೆಗೆ ಬಿಟ್ಟು ಮತ್ತೆ ಹೋಗಿ ನಾನು ನಮ್ಮ ಅಮ್ಮ, ನಮ್ಮ ತಾಯಿ ಐತಲ್ಲ, ನಮ್ಮ ಅಕ್ಕ ಅಂತೀವಿ ಫ್ರೆಂಡ್ಸ್. ನಮ್ಮ ತಾಯಿ, ನಮ್ಮ ಅಕ್ಕಾರ ಅಮ್ಮ, ಇವರು ನಮಗೆ ಮುತ್ತಜ್ಜಿ. ನಮಗೆ ಮುತ್ತಜ್ಜಿ ಅಂದರೆ ನನ್ನ ಮೊಮ್ಮಗಳಿಗೆ ಏನಾಗುತ್ತೆ ಗೊತ್ತಿಲ್ಲ, ಮುತ್ತಜ್ಜಿ ಮುತ್ತು ಕೊಡವ ಅಂತೇಳಿ ಅಂತ ಇದ್ದೆ. ನೋಡಿ ನಮ್ಮಮ್ಮ ಇನ್ನು ಅವ್ರ ಅಜ್ಜಿ ಫೋಟೋ ಇಟ್ಕೊಂಡೈತೆ. ನಾನು ಆ್ಯಕ್ಚುಲಿ ನಮ್ಮ ಅಜ್ಜಿ ಫೋಟೋ ಇಟ್ಕೊಂಡಿದ್ದೆ. ನನ್ನ ಮಗಳು ಕಿತ್ತಾಕ್ಬಿಟ್ಟಾಳೆ. ಏನು ನನ್ನ ಮಗಳು ಆವಾಜ ಪೆಟ್ರೋಲ್ ಹಾಕ್ಸ್ಕೊಂಡು ಚಿಕನ್ ತೊಗೊಂಡು ರಾಗಿ ಹಿಟ್ಟು ಮಿಲ್ಲಿಗೆ ಹಾಕ್ಸಿದೆ, ಅದನ್ನೆಲ್ಲ ಮಿಲ್ಲಿಗೆ ಕೊಟ್ಟು ಬಂದಿದೆ, ಅದನ್ನೆಲ್ಲ ತೊಗೊಂಡು ಜಸ್ಟ್ ಮನೆಗೆ ಬಂದೆ. ಹೆಂಗ್ ಊಟ ತಿನ್ನೋತ ಗೊತ್ತಲ್ಲ, 3 ಹೊತ್ತು ಹೋಟ್ಲೂಟವ. ನನಗೆ ಇತ್ತೀಚೆಗೆ ವಯಸ್ಸಾದ್ಮೇಲೆ ಈಗ 49-50 ಅಂದ್ಕತೀನಿ. ನನಗೆ ಆಯ್ತಾನೆ ಇಲ್ಲ ತಿನ್ನಕ್ಕೆ ಫ್ರೆಂಡ್ಸ್. ನನಗೆ ನಮ್ಮ ಮನೆ ಊಟ ಬಿಟ್ಟ ಮೇಲೆ ಸತ್ಯವಾಲು ಆಗಲ್ಲ. ಪ್ರೂಫ್ ತಂಗೆ 6 ತಿಂಗಳಿಗೋ ವರ್ಷಕ್ಕೋ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಒಂಥರ ಹೊಟ್ಟೆ ಉಬ್ರಿಸ್ಕೊಂಡಂಗೆ ಹಿಂಸೆ ಅನ್ಸುತ್ತೆ. ನಮ್ಮನೆಯವ್ರು ಅದಕ್ಕೇನೆ ಯಾವಾಗ ಬಂದ್ವು ನಾನು ಏನಾದ್ರು ಹೊರಗಡೆ ಕರ್ಕೊಂಡೋಗಿ ಅಂದರೆ ಏನು ಬೇಕು ಮನೆಗೆ ತರ್ತೀನಿ, ಅಡುಗೆ ಮಾಡಿಕೊಡಿ, ಹೊರಗಡೆ ಬೇಡ ಅಂತವೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ನನಗೆ ಅಜ್ಜಿ, ನಿನಗೆ ಮುತ್ತಜ್ಜಿ.